ದರ್ಶನ್ ಅವರ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆಯಾಗಿದೆ ಅನ್ನೋ ಆರೋಪ. ಆದ್ರೆ ಕೊಲೆ ಮಾಡುವ ಹಂತಕ್ಕೆ ಈ ಪ್ರಕರಣ ಹೋಗಿದ್ ಯಾಕೆ ಅನ್ನೋದೇ ಇಂಟ್ರೆಸ್ಟಿಂಗ್. ಅದರಲ್ಲೂ ದರ್ಶನ್ ರೇ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿ ಇನ್ವಾಲ್ವ್ ಆಗ್ಲಿಕ್ಕೆ ಕಾರಣ ಏನಾಯ್ತು ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪ್ರೇಯಸಿ ಮಾತು ಬಿಟ್ಲು ಅಂತ ಹೆಣ ಬೀಳಿಸಿದ್ರ ದರ್ಶನ್. ರೇಣುಕಾ ಸ್ವಾಮಿಗೆ ಏನೂ ಮಾಡ್ಲಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಕೋಪ ಮಾಡ್ಕೊಂಡಿದ್ಲು ಅನ್ನೋ ಮಾಹಿತಿ. ತನಗೆ ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ವಿಚಾರ ದರ್ಶನ್ಗೆ ಹೇಳಿದ್ರು ಕೂಡ ದರ್ಶನ್ ರೇಣುಕಾ ಸ್ವಾಮಿ ವಿರುದ್ಧ ಏನೂ ಕ್ರಮ ಕೈಗೊಳ್ಳಿಕ್ ಮುಂದಾಗ್ಲಿಲ್ಲ ಅಂತ ಕೋಪ ಅಂತೆ ಪವಿತ್ರ ಗೌಡ. ಇದೇ ಕೋಪದಿಂದ ದರ್ಶನ್ ಜೊತೆಯಲ್ಲಿ ಮಾತು ಬಿಟ್ಟಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 20 ದಿನ ದರ್ಶನ್ ಅವರ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆಯಾಗಿದೆ ಅನ್ನೋ ಆರೋಪ. ಆದ್ರೆ ಕೊಲೆ ಮಾಡುವ ಹಂತಕ್ಕೆ ಈ ಪ್ರಕರಣ ಹೋಗಿದ್ ಯಾಕೆ ಅನ್ನೋದೇ ಇಂಟ್ರೆಸ್ಟಿಂಗ್. ಅದರಲ್ಲೂ ದರ್ಶನ್ ರೇ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿ ಇನ್ವಾಲ್ವ್ ಆಗ್ಲಿಕ್ಕೆ ಕಾರಣ ಏನಾಯ್ತು ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪ್ರೇಯಸಿ ಮಾತು ಬಿಟ್ಲು ಅಂತ ಹೆಣ ಬೀಳಿಸಿದ್ರ ದರ್ಶನ್. ರೇಣುಕಾ ಸ್ವಾಮಿಗೆ ಏನೂ ಮಾಡ್ಲಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಕೋಪ ಮಾಡ್ಕೊಂಡಿದ್ಲು ಅನ್ನೋ ಮಾಹಿತಿ. ತನಗೆ ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ವಿಚಾರ ದರ್ಶನ್ಗೆ ಹೇಳಿದ್ರು ಕೂಡ ದರ್ಶನ್ ರೇಣುಕಾ ಸ್ವಾಮಿ ವಿರುದ್ಧ ಏನೂ ಕ್ರಮ ಕೈಗೊಳ್ಳಿಕ್ ಮುಂದಾಗ್ಲಿಲ್ಲ ಅಂತ ಕೋಪ ಅಂತೆ ಪವಿತ್ರ ಗೌಡ. ಇದೇ ಕೋಪದಿಂದ ದರ್ಶನ್ ಜೊತೆಯಲ್ಲಿ ಮಾತು ಬಿಟ್ಟಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 20 ದಿನ ದರ್ಶನ್ ಅವರ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆಯಾಗಿದೆ ಅನ್ನೋ ಆರೋಪ. ಆದ್ರೆ ಕೊಲೆ ಮಾಡುವ ಹಂತಕ್ಕೆ ಈ ಪ್ರಕರಣ ಹೋಗಿದ್ ಯಾಕೆ ಅನ್ನೋದೇ ಇಂಟ್ರೆಸ್ಟಿಂಗ್. ಅದರಲ್ಲೂ ದರ್ಶನ್ ರೇ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿ ಇನ್ವಾಲ್ವ್ ಆಗ್ಲಿಕ್ಕೆ ಕಾರಣ ಏನಾಯ್ತು ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪ್ರೇಯಸಿ ಮಾತು ಬಿಟ್ಲು ಅಂತ ಹೆಣ ಬೀಳಿಸಿದ್ರ ದರ್ಶನ್. ರೇಣುಕಾ ಸ್ವಾಮಿಗೆ ಏನೂ ಮಾಡ್ಲಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಕೋಪ ಮಾಡ್ಕೊಂಡಿದ್ಲು ಅನ್ನೋ ಮಾಹಿತಿ. ತನಗೆ ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ವಿಚಾರ ದರ್ಶನ್ಗೆ ಹೇಳಿದ್ರು ಕೂಡ ದರ್ಶನ್ ರೇಣುಕಾ ಸ್ವಾಮಿ ವಿರುದ್ಧ ಏನೂ ಕ್ರಮ ಕೈಗೊಳ್ಳಿಕ್ ಮುಂದಾಗ್ಲಿಲ್ಲ ಅಂತ ಕೋಪ ಅಂತೆ ಪವಿತ್ರ ಗೌಡ. ಇದೇ ಕೋಪದಿಂದ ದರ್ಶನ್ ಜೊತೆಯಲ್ಲಿ ಮಾತು ಬಿಟ್ಟಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 20 ದಿನ ದರ್ಶನ್ ಅವರ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆಯಾಗಿದೆ ಅನ್ನೋ ಆರೋಪ. ಆದ್ರೆ ಕೊಲೆ ಮಾಡುವ ಹಂತಕ್ಕೆ ಈ ಪ್ರಕರಣ ಹೋಗಿದ್ ಯಾಕೆ ಅನ್ನೋದೇ ಇಂಟ್ರೆಸ್ಟಿಂಗ್. ಅದರಲ್ಲೂ ದರ್ಶನ್ ರೇ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿ ಇನ್ವಾಲ್ವ್ ಆಗ್ಲಿಕ್ಕೆ ಕಾರಣ ಏನಾಯ್ತು ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪ್ರೇಯಸಿ ಮಾತು ಬಿಟ್ಲು ಅಂತ ಹೆಣ ಬೀಳಿಸಿದ್ರ ದರ್ಶನ್. ರೇಣುಕಾ ಸ್ವಾಮಿಗೆ ಏನೂ ಮಾಡ್ಲಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಕೋಪ ಮಾಡ್ಕೊಂಡಿದ್ಲು ಅನ್ನೋ ಮಾಹಿತಿ. ತನಗೆ ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ವಿಚಾರ ದರ್ಶನ್ಗೆ ಹೇಳಿದ್ರು ಕೂಡ ದರ್ಶನ್ ರೇಣುಕಾ ಸ್ವಾಮಿ ವಿರುದ್ಧ ಏನೂ ಕ್ರಮ ಕೈಗೊಳ್ಳಿಕ್ ಮುಂದಾಗ್ಲಿಲ್ಲ ಅಂತ ಕೋಪ ಅಂತೆ ಪವಿತ್ರ ಗೌಡ. ಇದೇ ಕೋಪದಿಂದ ದರ್ಶನ್ ಜೊತೆಯಲ್ಲಿ ಮಾತು ಬಿಟ್ಟಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 20 ದಿನ ದರ್ಶನ್ ಅವರ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆಯಾಗಿದೆ ಅನ್ನೋ ಆರೋಪ. ಆದ್ರೆ ಕೊಲೆ ಮಾಡುವ ಹಂತಕ್ಕೆ ಈ ಪ್ರಕರಣ ಹೋಗಿದ್ ಯಾಕೆ ಅನ್ನೋದೇ ಇಂಟ್ರೆಸ್ಟಿಂಗ್. ಅದರಲ್ಲೂ ದರ್ಶನ್ ರೇ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿ ಇನ್ವಾಲ್ವ್ ಆಗ್ಲಿಕ್ಕೆ ಕಾರಣ ಏನಾಯ್ತು ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪ್ರೇಯಸಿ ಮಾತು ಬಿಟ್ಲು ಅಂತ ಹೆಣ ಬೀಳಿಸಿದ್ರ ದರ್ಶನ್. ರೇಣುಕಾ ಸ್ವಾಮಿಗೆ ಏನೂ ಮಾಡ್ಲಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಕೋಪ ಮಾಡ್ಕೊಂಡಿದ್ಲು ಅನ್ನೋ ಮಾಹಿತಿ. ತನಗೆ ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ವಿಚಾರ ದರ್ಶನ್ಗೆ ಹೇಳಿದ್ರು ಕೂಡ ದರ್ಶನ್ ರೇಣುಕಾ ಸ್ವಾಮಿ ವಿರುದ್ಧ ಏನೂ ಕ್ರಮ ಕೈಗೊಳ್ಳಿಕ್ ಮುಂದಾಗ್ಲಿಲ್ಲ ಅಂತ ಕೋಪ ಅಂತೆ ಪವಿತ್ರ ಗೌಡ. ಇದೇ ಕೋಪದಿಂದ ದರ್ಶನ್ ಜೊತೆಯಲ್ಲಿ ಮಾತು ಬಿಟ್ಟಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ.